ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಂಘದಿಂದ ಬಡ ಕೃಷಿಕರಿಗೆ ನೆರವು. ಹೌದು, ಮೂಡಿಗೆರೆ ತಾಲೂಕು ಬೆಟ್ಟಗೆರೆ ಗ್ರಾಮದಲ್ಲಿ ಪ್ರಗತಿ ಬಂಧು ಸಂಘ ಮಾಡಿ ಯುವ ಕೃಷಿಕರಿಗೆ ನೆರವಿಗೆ ನಿಂತಿದೆ. 6 ಜನ ಗುಂಪು ಮಾಡಿ ವಾರದಲ್ಲಿ ಒಬ್ಬರ ಕೃಷಿ ತೋಟದಲ್ಲಿ ಕೆಲಸ ಮಾಡಿ ಯುವಕರನ್ನ ಸ್ವಾವಲಂಬಿ ಮಾಡಲು ಸಹಕಾರ ನೀಡಿದ ಒಕ್ಕೂಟದ ಅಧ್ಯಕ್ಷರಾದ ಅಣ್ಣಪ್ಪ ಅವರು ಮಾಧ್ಯಮದ ಮುಂದೆ ಮಾತನಾಡುತ್ತಾ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ನಮಗಿರುವ ಸಣ್ಣ ಕೃಷಿ ಭೂಮಿಯನ್ನ ಉಳುಮೆ ಮಾಡುತ್ತಾ ನಮ್ಮ ಜೀವನ ಹಸನಾಗಲು ಶ್ರೀ ಗ್ರಾಮ ಅಭಿವೃದ್ಧಿ ಸಹಕಾರ ನೀಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ನಿಮ್ಮ ಪ್ರಗತಿ ಬಂದು ಶುರು ಮಾಡಿ ಎಷ್ಟು ವರ್ಷ ಆಯಿತು? ಪ್ರಗತಿ ಬಂದು ಶುರು ಮಾಡಿ 2007 ನವೆಂಬರ್ 1. ಹೆಚ್ಚು ಕಡಿಮೆ ಈಗ 18ರಿಂದ 19 ವರ್ಷ ಆಯಿತು ಮೇಡಮ್. ರನ್ನಿಂಗ್ 19 ವರ್ಷ ಆಯಿತು. ವಾರಕ್ಕೆ ಎಷ್ಟು ಸರಿ ಕೆಲಸ? ವಾರಕ್ಕೆ ನಾವು ಈಗ 7 ಜನ ಇದ್ದೀವಿ ನಮ್ಮ ಸಂಘದಲ್ಲಿ. ಆ 7 ದಿನದಲ್ಲಿ 2 ದಿನ ಮಾಡ್ತೀವಿ, ಮಂಗಳವಾರ ಬುಧವಾರ 2 ದಿನ ಮಾಡ್ತೀವಿ. ನಮ್ಮದು ಕೆಲಸ ಇವತ್ತು ನನಗೆ ಆದರೆ ಮುಂದಿನ ವಾರ ನೆಕ್ಸ್ಟ್ ವಾರ ನೀವೊಬ್ಬರಿಗೆ ಆ ರೀತಿ ಸುತ್ತೋಲೆ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ಎಲ್ಲರ ಮನೆಯಲ್ಲಿ 7 ಜನರ ಮನೆಯಲ್ಲಿ ಕೂಡ ವಾರಕ್ಕೆ 2 ಕೆಲಸ ಆಗ್ತಾ ಇದೆ. ಓಕೆ, ಉಳಿತಾಯ ಎಷ್ಟೆಷ್ಟು ಮಾಡಿದ್ದೀರಿ? ಉಳಿತಾಯ ವಾರಕ್ಕೆ 10 ರೂಪಾಯಿ ಮಾಡಿದ್ವಿ ಮೇಡಮ್. ವಾರಕ್ಕೆ 10 ರೂಪಾಯಿ ಮಾಡಿದ್ವಿ. ಹೆಚ್ಚು ಕಮ್ಮಿ 8,000 9,000 ಆಗಿದೆ ನಮ್ಮದು ಒಬ್ಬೊಬ್ಬರದ್ದು. ಸಾಲನ್ನು ಫಸ್ಟು 2007ರಲ್ಲಿ 5,000 ಕೊಟ್ಟರು ಸಂಸ್ಥೆ. 5,000 ಕೊಟ್ಟ ತಕ್ಷಣ ನೆಕ್ಸ್ಟ್ 50,000 ಕೊಟ್ಟರು. ಆಮೇಲೆ 1 ಲಕ್ಷ ಕೊಟ್ಟರು. ಈಗ 1.5 ಲಕ್ಷ 2 ಲಕ್ಷ ಎಲ್ಲ ತೊಗೊಂಡಿದ್ದೀವಿ. ಅದೇ ರೀತಿ ಉಳಿತಾಯ ಕಟ್ತಿದ್ದೀವಿ. ಸಾಲನ್ನು ಅದೇ ರೀತಿ ಯಾವುದೇ ಕಂತು ಬಾಕಿ ಇಲ್ಲದೆ ಕಟ್ತಾ ಇದ್ದೀವಿ. ಯಾವುದೇ ನಮಗೆ ತೊಂದರೆ ಇಲ್ಲ ಸಂಘಕ್ಕೆ. ನಮ್ಮ ಸಂಘ ಎ ಗ್ರೇಡಲ್ಲಿದೆ ಮೇಡಮ್. 7 ಜನರದ್ದು ಸಾಲ ಇದೆ. ಎಲ್ಲದೂ ಸಾಲ ಇದೆ. ನಿಮ್ದೊಬ್ರು ಇದೆ. ಏಜ್ ಆಗಿದೆ ಒಬ್ಬರಿಗೆ. ಎಷ್ಟು ವರ್ಷ ಆಯ್ತು ನಿಮಗೆ? 60 ವರ್ಷ ಆಯಿತು. ಓಕೆ, ಬದಲಿಗೆ ಜನ ಇದ್ದಾರಾ? ಮಗ ಏನಾದರೂ ಇದ್ದಾರಾ? ಅವ್ರು ಬೇರೆ ಸಂಘದಲ್ಲಿದ್ದಾರಾ? ಬೇರೆ ಸಂಘದಲ್ಲಿದ್ದಾರೆ. ನಮ್ಮ ಬೆಟ್ಟಗೆರೆ ಒಕ್ಕೂಟದಲ್ಲಿ ಪ್ರಗತಿ ಬಂದು 7 ಸಂಘ ಇದೆ ಮೇಡಮ್. ಅವರು ಬರೀ ಸಾಲ ಉಳಿತಾಯ ಕಟ್ಕೊಂಡು ಹೋಗ್ತಿದ್ದಾರೆ. ಬಟ್ ನಮ್ಮ ಸಂಘ ಮಾತ್ರ 2018ರಿಂದ 2007ರಿಂದ ಇಲ್ಲಿವರೆಗೂ ಯಾವುದೇ ಕೆಲಸ ನಿಲ್ಸಿಲ್ಲ, ಮಾಡ್ತಾ ಇದ್ದೀವಿ. ಓಕೆ, ಇವತ್ತಿದು ಯಾರ ಮನೆಯ ಕೆಲಸ? ಇದು ನಮ್ಮ ಮನೆಗೆ ಡಿ ಎಂ ಅಣ್ಣಪ್ಪ ಅಂತೀನಿ. ನಾನು ಒಕ್ಕೂಟದ ಅಧ್ಯಕ್ಷ ಆಗಿ ಮೇಡಮ್. ಈಗಿನ ಪ್ರಸ್ತುತ ಒಕ್ಕೂಟದ ಮಾಜಿ ಅಧ್ಯಕ್ಷ. 2 ಬಾರಿ ಒಕ್ಕೂಟ ಅಧ್ಯಕ್ಷ ಆಗಿದ್ದೆ. ಸುವಿಧಾ ಸಹಕಾರಿ ಕೆಲಸ ಮಾಡ್ತಿದ್ದೀನಿ. ಸುವಿಧಾ ಸಹಕಾರಿ ಕೆಲಸ ಮಾಡಿದೆ. ಈಗಲೂ ಪ್ರಬಂಧಕರಿಗೆ ಕೆಲಸ ಮಾಡ್ತಿದ್ದೀನಿ ಸಂಘದಲ್ಲಿ. ಟೋಟಲ್ ಎಷ್ಟು ವರ್ಷ ಒಕ್ಕೂಟದ ಅಧ್ಯಕ್ಷರಾಗಿದ್ರಿ? ನಾನು 2 ಬಾರಿ ಆಗಿದೆ ಮೇಡಮ್. 2 ಬಾರಿ ಅಂದ್ರೆ 2 ಟರ್ಮ್ ಆಗಿದ್ದೆ. ಒಟ್ಟು ಸಾಧಾರಣ 4-5 ವರ್ಷ ನೀವೇ ಇದ್ರಿ. ಅನುಭವ ಇದೆ, ಅನುಭವ ಇದೆ. ಶ್ರಮ ವಿನಿಮಯ ಮಾಡೋದ್ರಿಂದ ನಿಮ್ಗೆ ಅನುಕೂಲ ಏನು ಅನುಕೂಲ ಆಯಿತು ಶ್ರಮ ವಿನಿಮಯದಿಂದ? ನಮಗೆ ಅನುಕೂಲ ಅಂದ್ರೆ ನನಗೆ ಇವತ್ತು ಈಗ ಅಷ್ಟು ಜನ ಇಷ್ಟು 7 ಜನಕ್ಕೆ ಸಂಬಳ ಅಂದ್ರೆ ಹೆಚ್ಚು ಕಡಿಮೆ ಒಬ್ಬರಿಗೆ ಸಂಬಳ 700 ರೂಪಾಯಿ. 700 ರೂಪಾಯಿ ಅಂದ್ರೆ 749. ಕನಿಷ್ಠ ಒಂದು 5,000 ರೂಪಾಯಿ ದಿನಕ್ಕೆ ಉಳಿತದೆ. 2 ದಿನ ಅಂದ್ರೆ 10,000 ದುಡ್ಡು ಉಳಿತದೆ. ಹಾಗಾಗಿ ನಮಗೆ ಸಂಬಳ ಉಳಿತದೆ, ಕೆಲಸ ಆಗ್ತದೆ. ಒಳ್ಳೇದಾಗಿದೆ, ಪ್ರಯೋಜನ ಆಗಿದೆ. ಅಂದ್ರೆ ನಿಮ್ಮ ಜಮೀನಲ್ಲಿ ಏನ್ ಕೆಲಸ ಇದೆಯೋ ಅದನ್ನ ನೀವೇ ಮಾಡ್ತಾ ಇದ್ದೀರಿ, ನೀವುಗಳೇ ಸೇರಿಕೊಂಡು. ಕಾಫಿ ಕುಯ್ತೀವಿ, ಹಣ ಹೊಡಿತೀವಿ, ಮರಗಾಸಿ ಮಾಡ್ತೀವಿ. ಟೋಟಲಿ ಏನು ಕೆಲಸ ಬರ್ತದೆ ತೋಟದ ಕೆಲಸ ಮಾಡ್ತೀವಿ. ಸಂಘ ಬಂದಮೇಲೆ ಎಲ್ಲ ಒಳ್ಳೇದದು. ತೋಟ ಎಲ್ಲ ಇಂಪ್ರೂವ್, ಎಲ್ಲ ಕಾಡುಗಳೆಲ್ಲ ಜಮೀನು. ಸಂಘದಿಂದ ಪ್ರಯೋಜನ ಆಗಿದೆ, ಸಾಲನೂ ಸಿಕ್ಕಿದೆ, ಕೆಲಸನೂ ಆಗಿದೆ, ತೋಟನೂ ಆಗಿದೆ, ಟೋಟಲಿ ಅಭಿವೃದ್ಧಿ ಆಗಿದ್ದೀರಿ. ಜೊತೆಗೆ ವಿಶೇಷ ಅಂದ್ರೆ ಮೇಡಮ್, ನಮ್ಮ ಸಂಘದಲ್ಲಿ ಇದು ಡ್ರಿಂಕ್ಸ್ ಬರ್ತಿದ್ರು ಮೇಡಮ್. ಯಾರು? ಟೋಟಲಿ ಡ್ರಿಂಕ್ಸ್ ಬರ್ತಿದ್ರು. ಅದು ಈಗ ನಮ್ಮ ಮಧ್ಯಾಹ್ನ ಶಿಬಿರ ಬಂದು ಆ ಮಧ್ಯಾಹ್ನ ಶಿಬಿರ ಸೇರ್ಕೊಬಿಟ್ಟು ಬಿಟ್ಟಿದ್ದಾರೆ. ಇಂಪ್ರೂವ್ಮೆಂಟ್ ಇದೆ ಮೇಡಮ್. ಒಳ್ಳೇದಾಗ್ಲಿ. 11 ವರ್ಷ ಆಯ್ತು ನಾನು. 11 ವರ್ಷ. ಓಕೆ, ಮಕ್ಕಳು ಮದುವೆ ಮಾಡಿದ್ರು. ಒಬ್ಬ ಇದು ಮಾಡ್ತೀವಿ, ಕೆಲಸದಲ್ಲಿದ್ದಾರೆ, ಪ್ರೈವೇಟಲ್ಲಿ. ಓಕೆ.